अनन्तरं वस्त्रार्थं यज्ञापीतोपयुक्तान्ते मन्त्राक्षं समर्पयामि हरिद्राक्षं समर्पयामि कुङ्कुमजलं समर्पयामि सिंहजलं समर्पयामि मन्त्रपुष्पं समर्पयामि यो पुष्पं वेद पुष्पवान् प्रजावान् भवति मन्त्रपुष्पं समर्पयामि धूपदीपानन्तरा नैवेद्यं समर्पयामि विश्वामित्रविशेषविदा देवता गायत्री ಹೇಗಿದೆ ಸರ್ ಸಿನಿಮಾ ಹೇಗಿದೆ ಸರ್ ಮೇಡಮ್ ಸಿನಿಮಾ ಹೇಗಿದೆ ಮೇಡಮ್ ಥ್ಯಾಂಕ್ ಯು ಸಿನಿಮಾ ಹೇಗಿದೆ ಸರ್ ಸಿನಿಮಾ ಹೇಗಿದೆ ಮೇಡಮ್ ಸಿನಿಮಾ ಹೇಗಿದೆ ಸರ್ ಸೂಪರ್ ಸಿನಿಮಾ ಹೇಗಿದೆ ಸರ್ ಥ್ಯಾಂಕ್ ಯು ಸಿನಿಮಾ ಆಗಿದೆ ಸರ್ ಸೂಪರ್ ಥ್ಯಾಂಕ್ ಯು ಸಿನಿಮಾ ಆಗಿದೆ ಸರ್ ಒಳ್ಳೆ ಪ್ರಯತ್ನ. ಹೇಗಿದೆ ಮೇಡಮ್ ಸಿನಿಮಾ ಆಗಿದೆ ಸರ್ ಚೆನ್ನಾಗಿದೆ ಸರ್ ಹೇಗಿದೆ ಸರ್ ಸಿನಿಮಾ ಪಾತ್ರ ನಿರ್ದೇಶನ ಹೇಗಿದೆ ಸರ್ ಸಿನಿಮಾ ಹೇಗಿದೆ ಅಮ್ಮ ಸರ್ ನೀವು ಹೇಳಿ ಅಮ್ಮ ಸಿನಿಮಾ ಹೇಗಿದೆ ಸರ್ ಹೇಗಿದೆ ಸರ್ ಸಿನಿಮಾ ಹೇಗಿದೆ ಸರ್ ಏನಂತೀರ ಸಿನಿಮಾ ಬಗ್ಗೆ ಎರಡು ಮಾತಾಡಿ ಹೇಗಿದೆ ಸರ್ ಸಿನಿಮಾ ಬಗ್ಗೆ ಎರಡು ಮಾತಾಡಿ ಸರ್ ಚೆನ್ನಾಗಿದೆ ಸಿನಿಮಾ ಬಗ್ಗೆ ಎರಡು ಮಾತಾಡಿ ಸರ್ ಹೇಗಿದೆ ಸರ್ ಸಿನಿಮಾ ರಂಗಭೂಮಿ ಕಲಾವಿದರೆಲ್ಲ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಯಾಕೆಂದರೆ ಸಿನಿಮಾ ನಟರಿಗೆ ಮೀರಿಸೋಷ್ಟು ಆ್ಯಕ್ಟಿಂಗನ್ನು ರಂಗಭೂಮಿ ಕಲಾವಿದರು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿದೆ ಸಿನಿಮಾ ಬಗ್ಗೆ ಸರ್ ಸೂಪರ್ ಹೇಗಿದೆ ಸರ್ ಸಾಮ್ರಾಟ್ ಮಹಾದಾತ ತುಂಬ ಅದ್ಭುತವಾಗಿದೆ ತುಂಬ ಅದ್ಭುತವಾಗಿದೆ ರಂಗಭೂಮಿ ಕಲಾವಿದರೆಲ್ಲ ಸೇರಿ ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. ಕಲಾಭಿಮಾನಿಗಳು ಬಂದು ನೋಡಬೇಕು ಅಂತ ಇದ್ರ ಪ್ರಕಾರ ಕೇಳ್ಕೊಂತೀವಿ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ. ಇವತ್ತಿನ ದಿವಸ ಸತ್ಯಮಹಾದಾತ ಎಂಬ ಭಕ್ತಿ ಪ್ರಧಾನವಾದ ಪೌರಾಣಿಕವನ್ನು ಚಲನಚಿತ್ರ ರೂಪದಲ್ಲಿ ಹಾಗೂ ನಮ್ಮ ಎಲ್ಲ ಮನುಷ್ಯನ ಕುಲದವರು ಶನೈಶ್ವರನ ಕಲಿಯುಗದಲ್ಲಿ ಅಧಿಪತಿ ಶನೈಶ್ವರ ಅಂತ ತೋರ್ಸೋಕ್ಕೋಸ್ಕರ ಅವನವನ ಅಹಂಕಾರಕ್ಕೆ ಅಧಿಪತಿ ಶನೈಶ್ವರನಾಗಿರೋದ್ರಿಂದ ಮನುಷ್ಯನ ಯಾವ ಕ್ರಿಯೆಗಳು ಏನೇನು ಪದ್ಧತಿಗಳನ್ನು ನಾವು ಸರಿ ಮಾಡ್ಕೋಬೇಕು ಈ ಕಲಿಯುಗದಲ್ಲಿ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ. ಆ ಶನೈಶ್ವರನ ಆಶೀರ್ವಾದ ಇರಲಿ, ಈ ಯಶಸ್ವಿಯಾಗಿ ಚಲನಚಿತ್ರ ನೆರವೇರಲಿ, ಭಗವಂತನ ಅನುಗ್ರಹ ಸದಾ ಇರಲಿ. ಸರ್ವರಿಗೂ ಶರಣಾರ್ಥಿಗಳು. ಈ ಒಂದು ಸತ್ಯಮಹಾದಾತ ಶನೈಶ್ಚರನ ಈ ಒಂದು ಪೌರಾಣಿಕ ಚಿತ್ರಕಥೆ ಬಹಳ ಪ್ರಮುಖವಾಗಿದೆ. 18 ಯುಗಗಳಲ್ಲೂ ಕೂಡ ಈ ಕಲಿಯುಗದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಸಂಪನ್ನಗಳೇನಿದೆಯೋ ಅದರಲ್ಲಿ ಧರ್ಮ ಮತ್ತು ಮೋಕ್ಷ ಕಾಣದಾಗಿರ್ತಕ್ಕಂಥದ್ದು. ಅರ್ಥ ಮತ್ತು ಕಾಮ ಇದೆ ಕಲಿಯುಗದಲ್ಲಿ. ಆದರೆ ನಿಧಿ ಮತ್ತು ವಿಧಿ ಎಲ್ಲವದಕ್ಕೂ ದೊಡ್ಡದು ಆ ವಿಧಿ ಎನ್ನುವಂತಹ ಶಕ್ತಿ. 84 ಲಕ್ಷ ಜೀವಕೋಟಿಗಳಲ್ಲೂ ಕೂಡ ಶನೈಶ್ಚರನ ಶಾ, ನಾ ಮತ್ತು ಸ್ಥರ. ಶಾ ಅಂದ್ರೆ ಶಂಕರನಾಗಿ, ನಾ ಎಂಬತಕ್ಕಂಥ ಅಕ್ಷರ ನಾರಾಯಣನಾಗಿ, ಸ್ಥರ ಅಂದ್ರೆ ಬ್ರಹ್ಮನಾಗಿ, ರಜೋಸತ್ವ ತಮೋಗುಣಗಳನ್ನು ಅವರವರ ಯದ್ಭಾವಂ ತದ್ಭವತಿ ಅಂತ ನಮ್ಮ ಭಾವನೆ ಹೇಗಿರುತ್ತೋ ಭಾವನೆಗೆ ತಕ್ಕನಾಗಿರ್ತಕ್ಕಂತಹ ಶಕ್ತಿಕೂಟಗಳ ಸಂದೇಶಗಳನ್ನು ಕಲಿಯುಗದಲ್ಲಿ ಕಲಿಪುರುಷನಾಗಿ ರುದ್ರಾಂಶ ಶಕ್ತಿಗಳ ಬಿಂದುತ್ವಗಳ ಶಕ್ತಿಕೂಟ ಸಂದೇಶವಾಗಿರ್ತಕ್ಕಂತಹ ಈ ಶನೈಶ್ಚರನ ಕತೆ ಅತ್ಯಧಿಕವಾಗಿ ಧರ್ಮ
ಮತ್ತು ಸಂಸ್ಕೃತಿ ಸಂಪ್ರದಾಯ ನಮ್ಮ ಭಾರತ ಖಂಡದ ಅಚ್ಚುಕಟ್ಟಿನ ಅಧ್ಯಯನವನ್ನು, ಧರ್ಮವನ್ನು ಮತ್ತು ಅಧರ್ಮದಲ್ಲಿ ನಡೆಯತಕ್ಕಂಥವರು ಮಾತೃಗಳಾಗಿರಲಿ, ಪಿತೃಗಳಾಗಿರಲಿ, ಆಚಾರ್ಯರಾಗಿರಲಿ, ಅಧರ್ಮಕ್ಕೆ ತಕ್ಕನಾಗಿರ್ತಕ್ಕಂತಹ ಶಕ್ತಿ, ಅಧರ್ಮಕ್ಕೆ ಏನು ತೊಡಕು ಬರುತ್ತೆ, ಧರ್ಮ ಅನ್ನುವುದು ಶಾಶ್ವತವಾಗಿ ಉಳಿಯುತ್ತೆ ಎಂಬತಕ್ಕಂತಹ ನಾಂದಿಯನ್ನು ಕಲ್ಪಿಸಿಕೊಟ್ಟಂತಹ ಈ ಕತೆ ಈ ಕಾಲಘಟ್ಟದಲ್ಲಿ ಇಂತಹ ಧರ್ಮವು ನಶಿಸಿ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಇಂತಹ ಕಥೆಗಳನ್ನು ಸ್ಮರಣ, ಚಿಂತನೆ ಮತ್ತು ನೋಡುವ ನೋಟದಿಂದ ಅನೇಕ ಸಂಪ್ರದಾಯ ಸಂಸ್ಕೃತಿಗಳು ಕಾಲಘಟ್ಟದಲ್ಲಿ ಉಳಿಯುತ್ತೆ. ಮುಂದಿನ ಯುವ ಪೀಳಿಗೆಗೆ ಶನೈಶ್ಚರನೇ ಏಕೈಕ ಧರ್ಮಗುರು, ಧರ್ಮಘಾತಕ, ಅವನಿಗಿಂತ ಉತ್ತಮವಾಗಿರ್ತಕ್ಕಂತಹ ಶಕ್ತಿಯೂ ಬೇರೆ ಇಲ್ಲ ಅಂತಕ್ಕಂತಹ ಪ್ರಾರಂಭದ ಕಥೆಯನ್ನು ಸೂಚಿಸುತ್ತೆ. ಎಲ್ಲರೂ ಕೂಡ ಆನಂದದಿಂದ ಬಂದು ಇಂತಹ ಧರ್ಮ ಮತ್ತು ಕಾಮ ಮೋಕ್ಷ ಚತುರ್ವಿಧಗಳ ಶಕ್ತಿಗಳನ್ನು ತಿಳಿದುಕೊಳ್ಬೇಕಂತ ತುಂಬ ಚೆನ್ನಾಗಿತ್ತು. ಶನೈಶ್ಚರನ ಪಾತ್ರ, ಸತ್ಯಮಹಂದಾತನ ಪಾತ್ರ ಮತ್ತು ಲಕ್ಷ್ಮೀ ಪಾತ್ರ ಎಲ್ಲ ಪಾತ್ರಗಳು ಆಯಾಯ ಅವರವರ ಪಾತ್ರಕ್ಕೆ ತಕ್ಕನಾಗಿರ್ತಕ್ಕಂಥ ಶಕ್ತಿಗಳನ್ನು ತುಂಬಿತ್ತು.